ವಿತ್ಡ್ರಾ ರಿಕ್ವೆಸ್ಟ್ ನೀಡಿದ 3 ದಿನಕ್ಕೆ ಪಿಎಫ್ ಹಣ ನಿಮ್ಮ ಖಾತೆಗೆ. ಇಪಿಎಫ್ಒ ಹೊಸ ರೂಲ್ಸ್. ಇಪಿಎಫ್ಒ ನ್ಯೂ ರೂಲ್ಸ್. ಏಪ್ರಿಲ್ 1, 2025 ನಂತರ ಪಿಎಫ್ ಹಣವನ್ನು ಹಿಂಪಡೆಯುವುದು ಸುಲಭವಾಗುತ್ತದೆ. ಈ ಉದ್ದೇಶಕ್ಕಾಗಿ ಇಪಿಎಫ್ಒ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ನಿಯಮಗಳನ್ನು ತಂದಿದೆ. ಈಗ ನೌಕರರು ಪಿಎಫ್ಗೆ ಅರ್ಜಿ ಸಲ್ಲಿಸಿದರೆ ಅವರು ಯಾವುದೇ ಕಚೇರಿಗೆ ಹೋಗದೆ ಕೇವಲ 3 ದಿನಗಳಲ್ಲಿ ಆನ್ಲೈನ್ನಲ್ಲಿ ಹಣವನ್ನು ಪಡೆಯಬಹುದು. ಇಪಿಎಫ್ಒನಲ್ಲಿನ ಹೊಸ ಬದಲಾವಣೆಗಳ ಕುರಿತು ಈಗ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳೋಣ. ಇಪಿಎಫ್ಒ ಎಂದರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಇದು ಉದ್ಯೋಗಿಗಳಿಗೆ ಪಿಂಚಣಿ ಮತ್ತು ಸಹಾಯವನ್ನು ಒದಗಿಸಲು ಸ್ಥಾಪಿಸಲಾಗಿದೆ. ಈ ವ್ಯವಸ್ಥೆಯಲ್ಲಿ ನೌಕರರು ತಮ್ಮ ಪಿಎಫ್ ಹಣವನ್ನು ಸುಲಭವಾಗಿ ಪಡೆಯಲು ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಈಗ ಹೊಸ ಬದಲಾವಣೆಗಳು ಯಾವುವು ಎಂದು ತಿಳಿಯೋಣ. 1 ಲಕ್ಷ ರೂಪಾಯಿ ವರೆಗಿನ ಕ್ಲೈಮ್ಗಳು. ಪ್ರಸ್ತುತ 60% ವರೆಗಿನ ಕ್ಲೈಮ್ಗಳನ್ನು ಸ್ವಯಂಚಾಲಿತವಾಗಿ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಈ ಬದಲಾವಣೆಗಳ ನಂತರ 1 ಲಕ್ಷ ರೂಪಾಯಿ ವರೆಗಿನ ಕ್ಲೈಮ್ಗಳನ್ನು 3 ದಿನಗಳಲ್ಲಿ ಸ್ವಯಂಚಾಲಿತವಾಗಿ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಅನಾರೋಗ್ಯ, ಆಸ್ಪತ್ರೆ ವೆಚ್ಚಗಳು, ಮನೆ ಖರೀದಿ, ಮಕ್ಕಳ ಶಿಕ್ಷಣ ಮತ್ತು ಮದುವೆಗಾಗಿ ಕ್ಲೈಮ್ಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲಾಗುತ್ತದೆ. ಹೆಸರು ಮತ್ತು ಪಾಸ್ಬುಕ್ ವಿವರ ಬದಲಾಯಿಸುವುದು ಸುಲಭ. ಆಧಾರ್ಗೆ ಯುಎಎನ್ ಸಂಖ್ಯೆಯನ್ನು ಲಿಂಕ್ ಮಾಡಿದವರು ಇಪಿಎಫ್ಒ ಕಚೇರಿಗೆ ಭೇಟಿ ನೀಡದೆ ತಮ್ಮ ಹೆಸರು ಅಥವಾ ಇತರ ವಿವರಗಳನ್ನು ಆನ್ಲೈನ್ನಲ್ಲಿ ಸರಿಪಡಿಸಬಹುದು. ಪ್ರಸ್ತುತ 96% ಬದಲಾವಣೆಗಳನ್ನು ಇಪಿಎಫ್ಒ ಕಚೇರಿಯ ಹಸ್ತಕ್ಷೇಪವಿಲ್ಲದೆ ಪೂರ್ಣಗೊಳಿಸಲಾಗುತ್ತಿದೆ. ಪಿಎಫ್ ವರ್ಗಾವಣೆ ಕೂಡ ಸುಲಭ. ನೀವು ಆಧಾರ್ಗೆ ಯುಎಎನ್ ಲಿಂಕ್ ಮಾಡಿದ್ದರೆ ನೀವು ಹೊಸ ಕಂಪನಿಗೆ ಸೇರಿದಾಗ ನಿಮ್ಮ ಹಳೆಯ ಪಿಎಫ್ ಅನ್ನು ವರ್ಗಾಯಿಸುವುದು ಈಗ ಸುಲಭವಾಗಿದೆ. ಮೊದಲು ಕಂಪನಿ ಮ್ಯಾನೇಜ್ಮೆಂಟ್ನಿಂದ ಅನುಮತಿ ಅಗತ್ಯವಿತ್ತು. ಆದರೆ ಈಗ ಸುಮಾರು 90% ವರ್ಗಾವಣೆಗಳನ್ನು ಮ್ಯಾನೇಜ್ಮೆಂಟ್ನ ಅನುಮತಿಯಿಲ್ಲದೆ ಮಾಡಲಾಗುತ್ತದೆ. ಚೆಕ್ ಲೀಫ್ ಸಲ್ಲಿಸುವ ಅಗತ್ಯವಿಲ್ಲ. ಕ್ಲೈಮ್ ಮಾಡುವಾಗ ಖಾತೆ ಪರಿಶೀಲನೆಗಾಗಿ ಚೆಕ್ ಲೀಫ್ ಅಥವಾ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಅಗತ್ಯವಿತ್ತು. ಈಗ ತಮ್ಮ ಕೆವೈಸಿಯನ್ನು ನವೀಕರಿಸಿದವರು ಈ ಪ್ರಕ್ರಿಯೆಯಿಲ್ಲದೆ ಕ್ಲೈಮ್ ಮಾಡಬಹುದು. ಅನರ್ಹ ಕ್ಲೈಮ್ಗಳ ಕುರಿತು ಮಾರ್ಗಸೂಚಿಗಳು. ಇಪಿಎಫ್ಒ ಸದಸ್ಯರು ಕ್ಲೈಮ್ ಮಾಡುವ ಮೊದಲು ತಮ್ಮ ಕ್ಲೈಮ್ ಅರ್ಹತೆಯನ್ನು ಪರಿಶೀಲಿಸಬಹುದು. ಇದು ತಿರಸ್ಕರಿಸಿದ ಕ್ಲೈಮ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. 99% ಕ್ಲೈಮ್ಗಳು ಆನ್ಲೈನ್. 2024 ರಿಂದ 25ನೇ ಹಣಕಾಸು ವರ್ಷದಲ್ಲಿ ಇಲ್ಲಿಯವರೆಗೆ 7.14 ಕೋಟಿ ಕ್ಲೈಮ್ಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಲಾಗಿದೆ. ಇನ್ನು ಮುಂದೆ ಪಿಎಫ್ ವಿಭಾಗೀಯ ಕಚೇರಿಗೆ ಹೋಗುವ ಅಗತ್ಯವಿಲ್ಲ. ಯುಪಿಐ ಮೂಲಕ ಇಪಿಎಫ್ ಪಾವತಿಗಳು. ಭವಿಷ್ಯದಲ್ಲಿ ಯುಪಿಐ ಮೂಲಕ ಇಪಿಎಫ್ ಕ್ಲೈಮ್ ಪಾವತಿಗಳನ್ನು ಸಕ್ರಿಯಗೊಳಿಸಲು ಎನ್ಪಿಸಿಐ ಜೊತೆ ಚರ್ಚೆಗಳು ನಡೆಯುತ್ತಿವೆ. ಇದು ಪೂರ್ಣಗೊಂಡ ನಂತರ ಕ್ಲೈಮ್ ಹಣವನ್ನು ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಹಿಂಪಡೆಯಬಹುದು.